ನೀವು ನೋಡ್ಬೋದು, ಇಟ್ ಲುಕ್ ಸ್ಪೆಕ್ಟ್ಯಾಕ್ಯುಲರ್ ಆನ್ ದ ರೋಡ್. ಲಂಚ್ಗೆ ಡಿಂಡಿಗಲ್ ಬಿರಿಯಾನಿ ಹೋಗ್ತಾ ಇದೀವಿ. ಡಿಂಡಿಗಲಲ್ಲಿ ಡಿಂಡಿಗಲ್ ಬಿರಿಯಾನಿ ತಿಂತೀವಿ. ಡಿಂಡಿಗಲ್ ಬಿರಿಯಾನಿ ಬೆಂಗಳೂರಲ್ಲೂ ನೋಡಿರ್ಬೋದು. ಆದ್ರೆ ನಮ್ಮ ಆರ್ಯನವರು ಫುಲ್ ಡ್ರೈವ್ ಮಾಡ್ಕೊಂಡು ಫುಲ್ ಸ್ಪೀಡ್ ಅಲ್ಲಿ ರಾಕೆಟ್ ತರ ಬರ್ತಾ ಇದಾರೆ. ಮುಂದೆ ಒಂದು ಕಂಟೆಸ್ಟ್ ಆಗ್ತಾ ಇದೆ ಗೈಸ್, ಅಲ್ಲಿ ನೋಡ್ಬೋದು ನೀವು. ಇವನ್ ಯಾರೋ ಅಲ್ಲಿ ಕಲ್ಲು ಕಲ್ಲು ಹುಷಾರು. ಅಲ್ಲಿ ಕಂಟೆಸ್ಟ್ ಹೆಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ, ಆ ಕಿಡ್ನಾಪ್ ಮಾಡ್ಕೊಂಡು ಎತ್ತಾಕೊಂಡು ಹೋಗ್ಬಿಟ್ಟು ಗಾಡಿನ ಇಸ್ಕೊಬಿಡೋಣ ಅಂತ ಇದ್ದೀನಿ. ನೋಡಿ ಅಣ್ಣ ಹೆಂಗಿದೆ ಕಾರು ಅಲ್ಲಿ. ಸೋ ಬ್ಯೂಟಿಫುಲ್. ಇಟ್ಸ್ ಇಂಡಿಯನ್ ಮಸಲ್ ಕಾರ್. ಸೊ ಹಿಂದೂಸ್ತಾನ್ ಮೋಟರ್ಸ್ ಮಾಡಿದ್ದ ಕಾರ್. ವ್ಯೂ ಹೆಂಗಿದೆ ಅಣ್ಣ? ಬ್ಯೂಟಿ ಸಕ್ಕತ್ತಾಗಿದೆ. ಎರಡು ಬ್ಯೂಟಿ ಇದೆ ರೋಡ್ ಮೇಲೆ, ಒಂದು ಕಂಟಸ, ಒಂದು ವ್ಯೂ, ಒಂದು ವ್ಯೂ. The Contessa is an Indian made car. It's made from Hindustan Motors. ಅದಕ್ಕೆ ಇಸೂಸ್ ಇಂಜಿನ್ ಹಾಕಿದ್ರು. ಡೀಸೆಲ್, ಪೆಟ್ರೋಲ್ ಇಸೂಸ್ ಅನ್ಕೋತೀನಿ. ಸೊ ನೀವು ನೋಡ್ಬೋದು, ಇಟ್ ಲುಕ್ ಸ್ಪೆಕ್ಟ್ಯಾಕ್ಯುಲರ್ ಆನ್ ದ ರೋಡ್. ಓ ಮೈ ಗಾಡ್. ಪೇಂಟ್ ಮಾಡಿದ್ದಾರೆ, ಕ್ರೀಮ್ ಕಲರ್ ಪೇಂಟ್, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇವಾಗ ಕಾರ್ದೊಂದು ಸ್ನ್ಯಾಪ್. ಅಮ್ಮನ್ನ ದರ್ಶನ ಮಾಡಿಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಇದ್ರದ್ದು ಏನಪ್ಪ ಕತೆ ಅಂತ ಬಂದರೆ, ಸುಮಾರು ವರ್ಷಗಳ ಹಿಂದೆ ಒಂದು ಅರಳಿ ಮರ, ಒಂದು ಕಲ್ಲು ಅಷ್ಟೇ ಇತ್ತು. ಅದನ್ನು ಇಷ್ಟು ದೊಡ್ಡ ಟೆಂಪಲ್ ಮಾಡಿದ್ದಾರೆ. ಏನಪ್ಪ ವಿಶೇಷ ಅಂದರೆ, ಎಲ್ಲ ಡ್ರೈವರ್ಸ್, ಲಾರಿ ಡ್ರೈವರ್ಸು, ಮುಂಚೆ ಬಸ್ ಡ್ರೈವರ್ಸ್ ಎಲ್ಲ ಈ ಘಾಟ್ ಸೆಕ್ಷನ್ ಹೋಗ್ತಾ, ಈ ರೋಡಲ್ಲೆಲ್ಲ ಹೋಗ್ತಾ ಏನೂ ತೊಂದರೆ ಆಗಬಾರ್ದು ಅಂತ ಒಂದು ದರ್ಶನ ಮಾಡಿಕೊಂಡು ಅವ್ರಿಗೆ ಕೈಲಾದಷ್ಟು ಧನ ಸಹಾಯ ಮಾಡಿ ಹೋಗ್ತಿದ್ರಂತೆ. ಸೊ ಜನರ ಒಂದು ಬೆಂಬಲದಿಂದ ಇದೊಂದು ಟೆಂಪಲ್ ಇಷ್ಟು ದೊಡ್ಡ ಮಟ್ಟಿಗೆ ಕಟ್ಕೊಟ್ಟಿದ್ದಾರೆ. ಸೊ ನೀವು ಈ ದಾರಿಯಲ್ಲಿ ಹೋಗ್ತಾ ಇದ್ರೆ ದಯವಿಟ್ಟು ಒಂದು ಸ್ಟಾಪ್ ಹಾಕಿ ಒಂದು ದರ್ಶನ ಮಾಡಿಕೊಂಡು ಕಂಟಿನ್ಯೂ ಮಾಡಿ. ಸೊ ಲೆಟ್ಸ್ ಕಂಟಿನ್ಯೂ ದ ರೈಡ್. ಎಲ್ಲಿಗೆ ಹೋಗ್ತಾ ಇದೀವಿ? ಲಂಚಿಗೆ. ಈಗ ಲಂಚ್ಗೆ ಡಿಂಡಿಗಲ್ ಬಿರಿಯಾನಿಗೆ ಹೋಗ್ತಾ ಇದೀವಿ. ಡಿಂಡಿಗಲಲ್ಲಿ ಡಿಂಡಿಗಲ್ ಬಿರಿಯಾನಿ ತಿಂತೀವಿ. ಡಿಂಡಿಗಲ್ ಬಿರಿಯಾನಿ ಬೆಂಗಳೂರಲ್ಲೂ ನೋಡಿರ್ಬೋದು, ಆದ್ರೆ ಡಿಂಡಿಗಲ್ ಇಂದಾನೆ ಬಿರಿಯಾನಿ ಬರಲ್ಲ, ಅಲ್ಲೇ ಮಾಡೋದು. ಆದ್ರೆ ಡಿಂಡಿಗಲ್ ಹೋಗಿ ಬಿರಿಯಾನಿ ತಿನ್ಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ವೆಜ್ಗಳಿಗೆ ಏನಾದ್ರು ಆಪ್ಷನ್ ಇದೆಯಾ ಅಲ್ಲಿಗೆ? ವೆಜ್ ಸಾರಿ, ಐ ಡೋಂಟ್ ನೋ. ನಾವೆಲ್ಲರೂ ಅಕ್ಕಪಕ್ಕ ಹುಡ್ಕೋಬೇಕಷ್ಟೇ. ಇಡ್ಲಿ ವಡ ಸಾಂಬಾರ್. ಕೊಡಾಯಿಗೆ ಇನ್ನೊಂದು 70 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ ರೀಚ್ ಆಗೇ ಬಿಟ್ವಿ. ನೋಡ್ತಾ ಇರ್ಬೋದು, ಆ ಬೆಟ್ಟಕ್ಕೆ ಹೋಗ್ತಾ ಇರೋದು. ದಟ್ ಈಸ್ ದ ಬೆಟ್ಟ ಅಲ್ಲಿ. ಸೊ ನಮ್ಮ ಆರ್ಯನವರು ಫುಲ್ ಡ್ರೈವ್ ಮಾಡ್ಕೊಂಡು ಫುಲ್ ಸ್ಪೀಡಲ್ಲಿ ರಾಕೆಟ್ ತರ ಬರ್ತಾ ಇದಾರೆ. ನಾವು ಆರಾಮಾಗಿ ಪೀಸಾಗಿ ಒಂದು ½ ನಿದ್ದೆ ತಗೊಂಡ್ವಿ. ಈಗ ಊಟ ಹುಡುಕ್ತಾ ಇದೀವಿ. ಡಿಂಡಿಗಲ್ ಬಿರಿಯಾನಿಗೆ ಹೋಗ್ತಾ ಇದೀವಿ. ಡಿಂಡಿಗಲ್ ಬಿರಿಯಾನಿ ಡಿಂಡಿಗಲಲ್ಲೇ ತಿನ್ಬೇಕು ಅಂತ ಹೋಗ್ತಾ ಇದೀವಿ. ಇದೇನಾ?